ನಮಸ್ಕಾರ ವೀಕ್ಷಕರೇ, ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪ್ರಗತಿಪರ, ಆಧುನಿಕ ಹಾಗೂ ಯುವ ಕೃಷಿಕರನ್ನ ನಿಮಗೆ ಪರಿಚಯ ಮಾಡ್ತಾ ಬರ್ತಾ ಇದೆ ಪವರ್ ಟಿವಿ. ನಾವಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕಿನ ಮರಳುಕುಂಟೆ ವಾಪ್ಸಂದ್ರ ನಾರಾಯಣ ಸ್ವಾಮಿ ಅವರ ತೋಟದಲ್ಲಿದ್ದೀವಿ. ಇಲ್ಲಿ ಅತಿ ಹೆಚ್ಚು ಡ್ರ್ಯಾಗನ್ ಫ್ರೂಟ್ ಗಳನ್ನ ಬೆಳೀತಾರೆ. ಅದ್ರ ಜೊತೆಗೆ ಪೌಲ್ಟ್ರಿ ಫಾರ್ಮ್ ಅನ್ನ ಕೂಡ ನಡೆಸ್ತಾರೆ. ಜೊತೆಗೆ ಹೈನುಗಾರಿಕೆ ಅಥವಾ ಕುರಿ ಸಾಕಾಣಿಕೆ ಇದೆಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ದ್ರಾಕ್ಷಿಯನ್ನು ಕೂಡ ಬೆಳೀತಾರೆ, ಆದ್ರೆ ಸದ್ಯಕ್ಕೆ ದ್ರಾಕ್ಷಿ ಇನ್ನೂ ಹಾಕಿಲ್ಲ. ಹಾಗಾದ್ರೆ ಬನ್ನಿ, ಇವ್ರ ತೋಟದಲ್ಲಿ ಯಾವ ರೀತಿ ಡ್ರ್ಯಾಗನ್ ಫ್ರೂಟ್ ಅನ್ನ ಬೆಳೀತಾ ಇದ್ದಾರೆ, ಮತ್ತೆ ಪೌಲ್ಟ್ರಿ ಫಾರ್ಮ್ ಮಾಡಬೇಕು ಅನ್ನೋರಿಗೆ ಯಾವ ರೀತಿ ಪೌಲ್ಟ್ರಿ ಫಾರ್ಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಇರಬಹುದು, ಅಥವಾ ಹೈನುಗಾರಿಕೆ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಹೆಸರು ವಾಪ್ಸಂದ್ರ ನಾರಾಯಣ ಸ್ವಾಮಿ, ಊರು ಚಿಕ್ಕಬಳ್ಳಾಪುರ ಜಿಲ್ಲೆ ವಾಪ್ಸಂದ್ರ. ಕೃಷಿ ಮಾಡಿಯೂ ಕೋಟಿ ಕೋಟಿ ಆದಾಯ ಗಳಿಸಬಹುದು ಎಂದು ತೋರಿಸಿಕೊಟ್ಟ ಕೃಷಿಕನೊಬ್ಬನ ಸಾಹಸ ಗಾಥೆ ಇದು. ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವ ಮಣ್ಣಿನ ಮಗ ವಾಪ್ಸಂದ್ರ ನಾರಾಯಣ ಸ್ವಾಮಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಾಪ್ಸಂದ್ರ ಗ್ರಾಮದವರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಅತಿದೊಡ್ಡ ರೈತರಲ್ಲಿ ವಾಪ್ಸಂದ್ರ ನಾರಾಯಣ ಸ್ವಾಮಿ ಪ್ರಮುಖರು. 30 ಎಕರೆ ಸ್ವಂತ ಜಮೀನು ಜೊತೆಗೆ 80 ಎಕರೆ ಗುತ್ತಿಗೆ ಜಮೀನು ಸೇರಿದಂತೆ ಒಟ್ಟು 110 ಎಕರೆ ಜಮೀನಿನಲ್ಲಿ ಕೃಷಿ ಮಾಡುತ್ತಿದ್ದಾರೆ. ಕೃಷಿಯನ್ನ ಒಂದು ಬೃಹತ್ ಉದ್ಯಮದಂತೆ ಮಾಡಬಹುದು ಅಂತ ವಾಪ್ಸಂದ್ರ ನಾರಾಯಣ ಸ್ವಾಮಿ ಸಾಧಿಸಿ ತೋರಿಸಿದ್ದಾರೆ. ತಮ್ಮ 110 ಎಕರೆ ಜಮೀನಿನಲ್ಲಿ ಸುಮಾರು 15 ಎಕರೆಯಲ್ಲಿ ಅತಿ ಅಪರೂಪದ ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದಾರೆ. ಇದರ ಜೊತೆಗೆ HF ತಳಿಯ ಹಸುಗಳು ಹಾಗೂ ಮುರಾ ತಳಿಯ ಎಮ್ಮೆಗಳನ್ನ ಸಾಕಿದ್ದಾರೆ. ನಾರಾಯಣ ಸ್ವಾಮಿಯವರ ಡೈರಿ ಫಾರಂನಲ್ಲಿ ದಿನಕ್ಕೆ 350 ಲೀಟರ್ ಹಾಲು ಉತ್ಪಾದಿಸಲಾಗುತ್ತೆ. ಅಷ್ಟೇ ಅಲ್ಲ, 2 ಕೋಳಿ ಸಾಕಾಣಿಕಾ ಕೇಂದ್ರಗಳನ್ನ ಸಹ ಹೊಂದಿದ್ದಾರೆ. ಇವರ ಕೋಳಿ ಸಾಕಾಣಿಕಾ ಕೇಂದ್ರದ ವಿಶೇಷತೆ ಅಂದ್ರೆ ಇವರದ್ದು ಬ್ರೀಡಿಂಗ್ ಪೌಲ್ಟ್ರಿ ಫಾರಂ. ಅಂದ್ರೆ ಇವರ ಫಾರಂನಲ್ಲಿ 30,000 ಹ್ಯಾಟೆ ಮತ್ತು 3,000 ಹುಂಜಗಳನ್ನ ಸಾಕಿದ್ದಾರೆ. ಪ್ರತಿದಿನ 8 ರಿಂದ 9,000 ಮೊಟ್ಟೆ ಉತ್ಪಾದನೆ ಆಗುತ್ತೆ. ಈ ಮೊಟ್ಟೆಯನ್ನ ಕಾವು ಕೊಟ್ಟು ಮರಿ ಮಾಡಿ ಮಾಂಸದ ಕೋಳಿಗಳಾಗಿ ಬೆಳೆಸಿ ಮಾರಾಟ ಮಾಡಲು ಬೇರೆಯವರಿಗೆ ಮಾರಾಟ ಮಾಡ್ತಾರೆ. ಕೃಷಿ, ಹೈನುಗಾರಿಕೆ, ಕೋಳಿ ಸಾಕಣೆಯಿಂದ ವಾಪ್ಸಂದ್ರ ನಾರಾಯಣ ಸ್ವಾಮಿ ಅವರಿಗೆ ವಾರ್ಷಿಕ 2 ಕೋಟಿ ರೂಪಾಯಿ ಆದಾಯ ಬರ್ತಿದೆ. ಖರ್ಚು ಕಳೆದು ಏನಿಲ್ಲ ಅಂದ್ರೂ 1-1.5 ಕೋಟಿ ಲಾಭ ಗಳಿಸುತ್ತಿದ್ದಾರೆ. ಇಂತಹ ಮಾದರಿ ಕೃಷಿಕನನ್ನ ಪರಿಚಯಿಸುವುದಕ್ಕೆ ಹೆಮ್ಮೆ ಅನ್ನಿಸ್ತಿದೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ನಿಮ್ಮ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡಿಕೊಡಿ. ನನ್ನ ಹೆಸರು GN ನಾರಾಯಣ ಸ್ವಾಮಿ ಅಂತ, ಕಮಲಾ ಪೌಲ್ಟ್ರಿ ಫಾರಂ, ಮರಳುಕುಂಟೆ, ಚಿಕ್ಕಬಳ್ಳಾಪುರ ತಾಲೂಕು. ನಾನು ಇಲ್ಲಿ ಈ ಜಮೀನಿನಲ್ಲಿ ಒಂದು 2 ಯೂನಿಟ್ಟು ಪೌಲ್ಟ್ರಿ ಫಾರಂ ಇದೆ. ಬಿತ್ತನೆ ಮೊಟ್ಟೆ ಉತ್ಪಾದನೆ ಮಾಡೋದು. ಒಂದು 5 ಎಕರೆ ದ್ರಾಕ್ಷಿ ತೋಟ ಇದೆ, ಮತ್ತು ಒಂದು 15 ಎಕರೆ ಡ್ರ್ಯಾಗನ್ ಫ್ರೂಟ್ ಇದೆ. ರೆಡ್ ಆ್ಯಂಡ್ ವೈಟು, ಈ 2 ವೆರೈಟಿ ಇಲ್ಲಿ ಬೆಳೀತಿದ್ದೀನಿ. ಮತ್ತು ನನ್ನಲ್ಲಿ ಹೈನುಗಾರಿಕೆಯಲ್ಲಿ ಸುಮಾರು ಹರಿಯಾಣ ಮುರ್ರಾ ಎಮ್ಮೆಗಳು ಒಂದು 25 ಎಮ್ಮೆ ಇದೆ, ಒಂದು 15 HF ಹಸುಗಳಿದೆ. ಈಗ ಪ್ರತಿದಿನ ನಾನು ಒಂದು 350 ಲೀಟ್ರ್ ಹಾಲು ನಾನು ಉತ್ಪಾದನೆ ಮಾಡಿ ನಾನು ಬೆಂಗಳೂರಿಗೆ ಕ್ರಾಂತಿ ಸ್ವೀಟ್ ಸ್ಟಾಲ್ ಅವ್ರಿಗೆ ಸಪ್ಲೈ ಮಾಡ್ತಾಯಿದ್ದೀವಿ. ಕ್ರಾಂತಿ ಸ್ವೀಟ್ ಸ್ಟಾಲ್ ಅವ್ರಿಗೆ ಇಲ್ಲಿ ನಮ್ಮ H ಕ್ರಾಸ್ ಹತ್ರ ಗೋಪಾಲ್ ನಾಯ್ಡು ಅನ್ನೋವ್ರದ್ದು ಒಂದು ಎಮ್ಮೆ ಫಾರಮ್ ಇದೆ. ಅವರು ಪೂರ್ತಿ ಒಂದು 1000 ಲೀಟ್ರ್ ಹಾಲಾಗುತ್ತೆ ಅವ್ರದ್ದು. ಅವರೇ ಬಂದು ನಮ್ಮಲ್ಲಿ ಉತ್ಪಾದನೆ ಆಗುವಂಥ ಹಾಲು ಅವ್ರು ತಗೊಂಡೋಗಿ ಕ್ರಾಂತಿ ಸ್ವೀಟ್ ಅವ್ರಿಗೆ ಸಪ್ಲೈ ಮಾಡ್ತಾ ಇರ್ತಾರೆ. ಮತ್ತು ಇದು ಡ್ರ್ಯಾಗನ್ ಫ್ರೂಟು, ಇದು ಹೊರದೇಶದಿಂದ ಬಂದಿರುವಂಥ ತಳಿ. ಇದು ನಾನು 2015-16ರಲ್ಲಿ ಒಂದು ಬೆಂಗಳೂರಲ್ಲಿ ಇದು ಒಂದು ಸಮಾರಂಭದಲ್ಲಿ, ಒಂದು ಮದುವೆ ಸಮಾರಂಭದಲ್ಲಿ ಹೋದಾಗ ಅಲ್ಲಿ ಬಫೆಯಲ್ಲಿ ಈ ಹಣ್ಣನ್ನು ಇಟ್ಟಿದ್ರು. ಈ ಹಣ್ಣು ತಿಂದು ನೋಡಿದಾಗ ಚೆನ್ನಾಗಿತ್ತು. ಆಗ ವಿಚಾರ ಮಾಡಿದೆ ನಾನು, ಎಲ್ಲಿಂದು ಯಾವುದು ಏನು ಹೆಣ್ಣು ಅಂತಂದ್ರೆ, ಸರ್ ಇದು ಹೊರದೇಶದಿಂದ ತರಿಸ್ತಾ ಇದ್ದಾರೆ, ಇದು ವಿಯೆಟ್ನಾಮ್ನಿಂದ ಬರುತ್ತೆ, ಲ್ಯಾಟಿನ್ ಅಮೇರಿಕಾದ ಇದು ತಳಿ. ಅಲ್ಲಿಂದ ಬಂದು ಇಲ್ಲಿ ಬೆಂಗಳೂರಿಗೆ ತರಿಸ್ಕೊಂಡು ಇಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಿಗೆ ಮತ್ತು ಹೋಟ್ಲ್ಗೆ ಸಪ್ಲೈ ಆಗ್ತಿದೆ, ಅದು ಆರೋಗ್ಯಕ್ಕೆ ಭಾರಿ ಉತ್ತಮ ಅಂತಂದು ಅಲ್ಲಿ ವಿಷಯ ಗೊತ್ತಾಯಿತು. ಆಗ ನಾನು ಯಾಕೆ ಬೆಳೀಬಾರ್ದು ಈ ಒಂದು ಹಣ್ಣನ್ನು ಅಂತ ಹೇಳ್ಬಿಟ್ಟು ಒಂದು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಎಲ್ಲಿ ಬೆಳೀತಾರೆ, ಎಲ್ಲಿದೆ ಇದು, ಕಡ್ಡಿ ಎಲ್ಲಿ ಸಿಗುತ್ತೆ, ಬಿತ್ತನೆ ಎಲ್ಲಿ ಸಿಗುತ್ತೆ ಅಂತ ವಿಚಾರ ಮಾಡಿದಾಗ ವಿಜಯವಾಡದ ಹತ್ರ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ಅಲ್ಲಿಂದ ಹೊರದೇಶದಿಂದ ಕಡ್ಡಿ ತಗೊಂಬಂದು ಅವರು ಬೆಳೆಸಿ ಅದನ್ನ ಬಿತ್ತನೆ ಮಾಡಿದರು. ನಾನು ಅಲ್ಲಿ ಹುಡ್ಕೊಂಡೋಗಿ ಅವ್ರು ಕೇಳಿದಾಗ ಆಯಿತು ಬಿತ್ತನೆ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಅವರು ಒಂದು ಕಡ್ಡಿ ಬಂದು 300 ರೂಪಾಯಿ ರೇಟ್ ಹೇಳಿದ್ರು. ಅದರಿಂದ ಅಲ್ಲಿ ತೊಗೊಳಕ್ಕೆ ಹೋಗಲಿಲ್ಲ.
ಆಮೇಲೆ ಹಾಗೆ ಬಂತ ಆಂಧ್ರ ಎಲ್ಲ ಹುಡ್ಕಾಡಿದೆ, ಹೈದ್ರಾಬಾದ್ ಎಲ್ಲ ಹುಡ್ಕಾಡ್ದೆ, ಅಲ್ಲೇ ಸಿಕ್ಕಲಿಲ್ಲ. ಮತ್ತು ಗುಜರಾತಲ್ಲಿದೆ ಅಂತ ಗೊತ್ತಾಯಿತು. ಗುಜರಾತ್ಗೆ ಹೋದಾಗ ಆಗ ಹಣ್ಣು ಸೀಸನ್ ನಡೀತಾ ಇತ್ತು. ಅವ್ರು ಹೇಳಿದ್ರು, ನೀವು ಈಗ ಹಣ್ಣು ಕಡ್ಡಿ ಕೊಡೋಕ್ಕಾಗಲ್ಲ, ಡಿಸೆಂಬರ್ಗೆ ಬನ್ನಿ, ಹಣ್ಣೆಲ್ಲ ಆದಮೇಲೆ ಕೊಡ್ತೀವಿ ಅಂದರು. ಅಲ್ಲಿಂದ ಮತ್ತೆ ವಾಪಸ್ ಬರಬೇಕಾದ್ರೆ ಮಹಾರಾಷ್ಟ್ರದಲ್ಲೇ ಒಂದು ಕಡೆ ಇದೆ ಅಂತ ಗೊತ್ತಾಯಿತು. ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ಹೇಳಿದಾಗ ಅವ್ರದ್ದು ಅದೇ ಕಡ್ಡಿ ಇತ್ತು, ಅವರು ಡಿಸೆಂಬರ್ಗೆ ಕೊಡ್ತೀವಿ ಅಂದರು. ಆಗ ಹಣ ಅಡ್ವಾನ್ಸ್ ಮಾಡಿಬಿಟ್ಟು ಡಿಸೆಂಬರ್ನಲ್ಲಿ ಹೋಗಿ ಕಡ್ಡಿ ತಗೊಂಬಂದು 2016ರಲ್ಲಿ ನಾಟಿ ಮಾಡಿ 2017ರಿಂದ ಬೆಳೀತಾ ಇದ್ದೀನಿ. ಕರ್ನಾಟಕಕ್ಕೆ ಮೋಸ್ಟ್ಲಿ ನಾನೇ ಫಸ್ಟ್ ಫಾರ್ಮರ್ ಕಡ್ಡಿ ತಗೊಂಬಂದು ಡ್ರ್ಯಾಗನ್ ಫ್ರೂಟ್ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ಸುಮಾರು ರೈತರು ಅದನ್ನು ಒಂದು ಕಡೆಯಿಂದ ಒಂದು ಕಡೆ ನೋಡಿ ಬೆಳೀತಾ ಇದ್ದಾರೆ. ಈಗ ಕಳೆದ ವರ್ಷ ನಂದು ಸುಮಾರು ಒಂದು 170ರಿಂದ 180 ಟನ್ ಹಣ್ಣು ಹಾರ್ವೆಸ್ಟ್ ಮಾಡಿದೆ. ಈ ಹಣ್ಣೆಲ್ಲನೂ ನಾನು ಬಿಗ್ ಬಾಸ್ಕೆಟ್ಟು, ರಿಲಿಯನ್ಸು, ಮತ್ತು ಹೊಸೂರು ಹಣ್ಣು ಮಾರ್ಕೆಟು, ಹೈದ್ರಾಬಾದು, ಚೆನ್ನೈ, ಮಂಗಳೂರು, ಈ ಕಡೆ ಎಲ್ಲ ನಾವೇ ನಮ್ಮದೇ ಬ್ರ್ಯಾಂಡ್ ಮಾಡಿ ನಾವೇ ಮಾರ್ಕೆಟ್ ಮಾಡಿ ಸೇಲ್ ಮಾಡ್ಕೊಂಡ್ವಿ. ಮತ್ತು ನನ್ನ ಪಕ್ಕದಲ್ಲೇ ನಮ್ಮ ಸ್ನೇಹಿತರು ಮಾಜಿ MLA KP ಬಚ್ಚೇಗೌಡ ಅನ್ನೋರ್ದು ಒಂದು 30 ಎಕರೆ ಜಮೀನಿತ್ತು. ಅದು ಮಾವಿನ ಮರ ಇತ್ತು, ಹಳೆ ಮರಗಳಾಗಿದ್ದು. ಆಗ ನಾನು ಆ ಬಚ್ಚೇಗೌಡ್ರ ಹತ್ರ, ನಮ್ಮ ಸ್ನೇಹಿತರ ಹತ್ರ ಕೇಳಿ, ಈ ಜಮೀನು ನನಗೆ ಬಿಟ್ಕೊಡಿ ಲೀಸ್ಗೆ, ವರ್ಷಕ್ಕೆ ಇಷ್ಟು ಅಂತಂದು. ಅವ್ರು ಮಾವಿನ ತೋಪು ವರ್ಷಕ್ಕೆ 5ರಿಂದ 6 ಲಕ್ಷಕ್ಕೆ ಮಾರಾಟ ಮಾಡ್ತಿದ್ರು ಹಣ್ಣು ಬಂದಾಗ. ನಾನು ಅದನ್ನು 16 ಲಕ್ಷಕ್ಕೆ ಬಾಡಿಗೆ ಮಾತಾಡಿ ಆ ಜಮೀನು ಅವ್ರ ಹತ್ರ ಬಿಡಿಸ್ಕೊಂಡು 15 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡು ಈಗ ಅದೆಲ್ಲ ಮಾವಿನ ಗಿಡ ಎಲ್ಲ ತೆಗೆದುಬಿಟ್ಟು ಪೂರ್ತಿ ಅದರಲ್ಲಿ ಒಂದು 10 ಎಕರೆ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀನಿ, ಇನ್ನೊಂದು 25 ಎಕರೆ ದಾಳಿಂಬೆ ಹಾಕಿ ಬೆಳೀತಾ ಇದ್ದೀನಿ. ದಾಳಿಂಬೆ 2 ವರ್ಷ ಕಟಿಂಗ್ ಆಯಿತು, ಇದು 3ನೇ ವರ್ಷಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದೀವಿ. 2 ವರ್ಷ ಬೆಳೆದಿದ್ದ ದಾಳಿಂಬೆನೂ ನಮ್ಮದು ಪೂರ್ತಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಬಂದಿತ್ತು. ಸೈಜು, ಗಾತ್ರ, ಹಣ್ಣು ಎಲ್ಲ ಚೆನ್ನಾಗಿ ಬಂದಿದ್ದರಿಂದ ಎಲ್ಲ ನಮ್ಮ ತೋಟ ಸರಕೆಲ್ಲರೂ ಬಾಂಗ್ಲಾದೇಶಕ್ಕೆ ರಫ್ತಾಯಿತು. ಮತ್ತು ಆಮೇಲೆ ಇಲ್ಲಿ ಮಾಡಬೇಕಾದ್ರೆ ಇನ್ನೊಂದು ಬೆಂಗಳೂರವರು PV ರಾವ್ ಅಂತ, ಅಮೃತ್ ಕನ್ಸ್ಟ್ರಕ್ಷನ್ ಓನರ್, ಅವರು ನಮ್ಮ ತೋಟದಿಂದ ಮುಂದೆ ಒಂದು 10 ಕಿಲೋಮೀಟ್ರಲ್ಲಿ ಅವ್ರು ಜಮೀನು ಮಾಡಿದರು. ಆ ಜಮೀನಲ್ಲಿ ಏನು ಬೆಳೆ ತೆಗಿಯೋಕ್ಕಾಗದಿರೋ ಒದ್ದಾಡ್ತಿದ್ರು. ಅವ್ರು ನಮ್ಮಲ್ಲಿ ಬಂದು ನಮ್ಮ ಜಮೀನು ಲೀಸ್ ಕೊಡ್ತೀವಿ, ನೀವು ಮಾಡಿ ಅಂತ ಹೇಳಿದ್ರು. ಆಗ ನಾನು ಏನು ಮಾಡೋದು, ಈಗಲೇ ಓವರ್ ಆಗಿದೆಯಲ್ಲ ನಮ್ಮ ಅಂತ ಒದ್ದಾಡ್ತಾ ಇದ್ವಿ. ಆ ಟೈಮ್ ಭಾರಿ ಒತ್ತಡ ಮಾಡಿದ್ರು ಮಾಡಲಿಕ್ಕೆ. ಆಗ ನಾನು ಆಯಿತು ಮಾಡ್ತೀವಿ ಅಂತ ಹೇಳ್ಬಿಟ್ಟು 60 ಎಕರೆ ಪ್ಲಾಟು ನಾವು ನಮ್ಮ ಸ್ವಾಧೀನಕ್ಕೆ ತಗೊಂಡು 60 ಎಕರೆಗೂ ನಾನೀಗ ಅಲ್ಲಿ ದಾಳಿಂಬೆ ಗಿಡ ಹಾಕಿದ್ದೀನಿ. 4 ಬ್ಲಾಕ್ ಮಾಡಿದ್ದೀನಿ, 15 ಎಕರೆ 4 ಬ್ಲಾಕ್ ಮಾಡಿ ಎಲ್ಲ ವಾಟರ್ ಸಿಸ್ಟಮ್ ಎಲ್ಲ ಸಿಸ್ಟಮಿಕ್ಕಾಗಿ ಮಾಡಿ ಆಟೋಮೆಟಿಕ್ ಸಿಸ್ಟಮ್ ಮಾಡಿಬಿಟ್ಟು ಅಲ್ಲಿ ನನ್ನ 2ನೇ ಮಗ ಚೇತನ್ ನಂದನ್ ಅಂತ, ಅವನು BE ಮತ್ತು ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಕೊಂಬಂದಿದ್ದ, ಜಾಬ್ ಮಾಡೋಕ್ಕೆ ಹೋಗಲಿಲ್ಲ. ಈಗ ಅವನು 60 ಎಕರೆ ಒಂದು ಪ್ಲಸ್ 20 ಎಕರೆ 80 ಎಕರೆ ದಾಳಿಂಬೆ ತೋಟ ಮಾಡ್ತಿದ್ದಾನೆ. ಮೊನ್ನೆ ಕಳೆದ ಈ ಸಾಲಲ್ಲಿ ಬಾಂಗ್ಲಾದೇಶಕ್ಕೆ ಎಕ್ಸ್ಪೋರ್ಟ್ ಆಯಿತು. ಈಗ ನನಗೆ 3 ಮಕ್ಕಳು, 1 ಹೆಣ್ಣು 2 ಗಂಡು. ಮಗಳನ್ನ ಹೊಸಕೋಟೆ ಹತ್ರ ಮಂಡೂರಿಗೆ ಕೊಟ್ಟಿದ್ದೀವಿ. ಇಡೀ ಮಗ MBA ಮಾರ್ಕೆಟಿಂಗ್ ಮಾಡಿದ್ದಾನೆ, 2ನೇ ಮಗ BE ಸಿವಿಲ್ ಮಾಡ್ಕೊಂಡು ಅವನು ಇದ್ದಾನೆ. ನಾವು ಒಟ್ಟು 3 ಜನನು ಈ ಅಗ್ರಿಕಲ್ಚರ್ನ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ. ಓಕೆ ಸರ್, ಈಗ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಮಾತನಾಡ್ತಾ ಇದ್ವಿ. ಇದು ಯಾವ ಇದು ಕಲರ್ ಸರ್? ಇದು ಇಲ್ಲಿ ಹಾಕಿರುವಂತ ಡ್ರ್ಯಾಗನ್? ಈಗ ನಾವು ನೋಡ್ತಿರುವಂತ ಗಿಡ ಇದು ರೆಡ್ ಅಂಡ್ ರೆಡ್. ಇವಾಗ ಈ ಪೋಲ್ ಎಲ್ಲ ನೀವು 2016 ಅಲ್ಲೇ ಹಾಕಿದ್ದ ಇದನ್ನ? ಸಿಮೆಂಟ್ ಪೋಲು? ಹೌದೌದು. ಓಕೆ, ಎಷ್ಟು ಖರ್ಚು ಬಿತ್ತು ಸರ್ ನಿಮ್ಗೆ ಒಂದು ಎಕರೆಗೆ? ನಮ್ಗೆ 1 ಎಕರೆಗೆ 5ರಿಂದ 6 ಲಕ್ಷ ಖರ್ಚು ಬಂತಲ್ಲ. ಓಕೆ. ಸಿಮೆಂಟ್ ಪೋಲು, ಪ್ಲೇಟು, ಗಿಡ, ಡ್ರಿಪ್ ಇರಿಗೇಷನ್, ವಾಟರ್ ಮ್ಯಾನೇಜ್ಮೆಂಟ್ ಎಲ್ಲ ಸೇರಿ. ಓಕೆ, ಸೊ ಈಗ ಆಲ್ಮೋಸ್ಟ್ ಎಲ್ಲದಕ್ಕೂ ಡ್ರಿಪ್ ಮಾಡಿದೀರಾ? ಹೌದು, ಎಲ್ಲ ಕಂಪ್ಲೀಟ್ 100% ಡ್ರಿಪ್. ಓಕೆ, ಇದಕ್ಕೆ ಔಷಧಿ ಏನಾದ್ರು ಹಾಕ್ತೀರಾ ಹೇಗೆ ಸರ್? ಹೌದು, ನೋಡಿ ಕೊಲಿನ್ ಅಂತ ಹೇಳ್ಬಿಟ್ಟು ಒಂದು ಔಷಧಿ ನನ್ನ ಸ್ಪ್ರೇ ಮಾಡಿದ್ದಾರೆ ನೋಡಿ, ಅದೇ ಮಾರ್ಕೆಟ್ ಕೆಂಪು ಏನಕ್ಕೆ ಸರ್ ಅದು ಹಾಕೋದು? ಅದೊಂದು ಸನ್ ಬರ್ನ್ ಆಗದಿರೋ ಕಂಟ್ರೋಲ್ ಆಗುತ್ತೆ. ಓಕೆ ಓಕೆ. ಸೊ ಈ ಸೀಸನ್ ಯಾವಾಗ ಇರುತ್ತೆ ಫ್ರೂಟು? ಸೀಸನ್ ಅಂದ್ರೆ ಮೇ ಲಾಸ್ಟ್ ಇಂದ ಫ್ಲವರಿಂಗ್ ಶುರು ಆಗುತ್ತೆ. ಜೂನ್ 15ರ ಮೇಲೆ ಹಣ್ಣು ಹಾರ್ವೆಸ್ಟ್ ಬರುತ್ತೆ. ಜೂನ್ 15ರ ಮೇಲೆ ಹಾರ್ವೆಸ್ಟ್ ಬಂದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಎಂಡ್ವರೆಗೂ ಬರ್ತಾ ಇರುತ್ತೆ. ಅಕ್ಟೋಬರ್ ಒಂದು ಸ್ಟೆಪ್ 15 ದಿನಕ್ಕೆ ಒಂದೊಂದು ಸೆಟ್ಟಿಂಗ್ ಬರುತ್ತೆ. 15 ದಿನಕ್ಕೆ ಒಂದ್ಸತಿ ಫ್ಲವರಿಂಗ್ ಆಗಿ ಹಾರ್ವೆಸ್ಟ್. ಫ್ಲವರಿಂಗ್ ಆದ್ಮೇಲೆ 30 ದಿನ ಬೇಕು ಹಣ್ಣು ಹಾರ್ವೆಸ್ಟ್ ಆಗ್ಲಿಕ್ಕೆ. ಸೊ ಫ್ಲವರಿಂಗ್ ಆದ್ಮೇಲೆ 30 ದಿನ ಬೇಕಾಗುತ್ತೆ. ಓಕೆ.
ಓಕೆ. ಸೊ ನೀರು ಎಷ್ಟು ದಿವಸಕ್ಕೆ ಒಂದ್ಸಲ ಕೊಡ್ತೀರಿ? ಈಗ ವಾರಕ್ಕೆ 2 ಸತಿ ಕೊಡ್ತೀವಿ. ನಾನ್ ಸೀಸನ್ ಅಲ್ಲಿ ಈಗ ಇದನ್ನ ಮೇಂಟೈನ್ ಮಾಡೋದು ಹೇಗೆ ಸರ್? ಹಾರ್ವೆಸ್ಟ್ ಆಗ್ಬಿಡುತ್ತೆ ನವೆಂಬರ್ಗೆ, ಆಗ ರೆಸ್ಟ್ ಅಂತ ಬಿಟ್ಬಿಡ್ತೀವಿ. ರೆಸ್ಟ್ ಅಂತ ಬಿಟ್ಬಿಟ್ಟು ಜನವರಿ ಫೆಬ್ರವರಿಯಲ್ಲಿ ಮತ್ತೆ ಇದನ್ನೆಲ್ಲ ದಿಬ್ಬ ಎಲ್ಲ ತೋಡ್ಬಿಟ್ಟು ಗೊಬ್ಬರ, ದನದ ಗೊಬ್ಬರ, ಕೆಮಿಕಲ್ಸು, ಫರ್ಟಿಲೈಸರು, ಹಿಂಡಿ, ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಇವೆಲ್ಲ ಕೊಟ್ಬಿಟ್ಟು ಬೆಡ್ ಮುಚ್ಚಿಬಿಟ್ಟು ಆಮೇಲೆ ನೀರು ಚಾಲೂ ಮಾಡ್ತೀವಿ. ಅಂದ್ರೆ ಗ್ರೇಡಿಂಗ್ ಮಾಡ್ತೀರಾ, ಮಾರಾಟ? ಗ್ರೇಡಿಂಗ್ ಮಾಡ್ತೀವಿ. 3 ಗ್ರೇಡ್ ಇರುತ್ತೆ. ಅಪ್ ಟು 500 ಎಬೋ ಇರೋದು ಒಂದು ಗ್ರೇಡ್ ಮಾಡ್ತೀವಿ, 250 ಮೇಲೆ ಇರೋ ಒಂದು ಗ್ರೇಡ್ ಮಾಡ್ತೀವಿ, 200 ಬಿಲೋ ಒಂದು ಗ್ರೇಡ್ ಮಾಡ್ತೀವಿ. ಸೊ ಎಷ್ಟು ಕೊಡ್ತಾ ಇದ್ದೀರಾ ಸರ್ ಈಗ ನಿಮ್ಮ ತೋಟದಲ್ಲಿ? ನಮ್ಮ ತೋಟದಲ್ಲಿ ಈಗ ರಿಲಯನ್ಸ್ ಅವ್ರಿಗೆ 300 ಎಬೋ ಇರೋದು ಒಂದು ಪೀಸ್ ಬಂದು 45 ರೂಪಾಯಿ ಹಂಗೆ ಕೊಡ್ತೀವಿ. ಓಕೆ. ಮತ್ತೆ ಬೆಂಗಳೂರು ಮಾರ್ಕೆಟ್ ಕಳಿಸಿದ್ರೆ 10 kg ಬಾಕ್ಸ್ 1200-1500 ರೂಪಾಯಿ ಅವ್ರದ್ದು. 10 kg ಬಾಕ್ಸ್. 10 kg ಬಾಕ್ಸ್. ಹೈದ್ರಾಬಾದ್ಗೆ 3ನೇ ಕ್ವಾಲಿಟಿ ಕಳಿಸ್ತೀವಿ, ಚಿಕ್ಕದು. ಅಲ್ಲಿ 70 ರೂಪಾಯಿ 80 ರೂಪಾಯಿ ಕೆಜಿ ಸಿಗುತ್ತೆ. ಈ ರೀತಿ ಗ್ರೇಡ್ ನೋಡ್ಕೊಂಡು ಕಳಿಸ್ಕೊಡ್ತೀವಿ. ಓಕೆ. ಒಟ್ಟಾರೆಯಾಗಿ ನೀವು ಇವಾಗ ಒಂದು ಸುಮಾರು ಇನ್ವೆಸ್ಟ್ಮೆಂಟ್ ಆಗಿದೆ. ಸೊ ಅದು ಅವಾಗಿಂದನೂ ಕೂಡ ಬೆಳೀತಾ ಇದ್ದೀರಾ. ಸೊ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಎಲ್ಲ ಲಾಭ ತಂದು ಕೊಟ್ಟಿದೆ. ಸೊ ಈಗ ನಿಮ್ಗೆ ಎಕರೆಗೆ ವರ್ಷಕ್ಕೆ ಎಷ್ಟು ಸಿಗ್ತದೆ ಸರ್ ಡ್ರ್ಯಾಗನ್ ಇಂದ? ಎಕರೆಗೆ ನನಗೊಂದು ಖರ್ಚಿಗೆಲ್ಲ ಕಳೆದು ಒಂದು 5 ಲಕ್ಷ ಉಳಿತೈತಿ. ಸೊ ಡ್ರ್ಯಾಗನ್ ಫ್ರೂಟ್ ಬೆಳೆಯೋದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದು ತುಂಬಾ ಒಳ್ಳೇದಾ? ಎಲ್ಲರೂ ಬೆಳಿಬೋದಾ ಹೇಗೆ? 25% ಜನ ತಿನ್ನಕ್ ಗೊತ್ತಿದೆ, ಇನ್ನು 70% ಗೊತ್ತಿಲ್ಲ. ಅದರಿಂದ ಹೆವಿ ಪ್ರೊಡಕ್ಷನ್ ಆದಾಗ ಯಾರು ಕೊಳ್ಳೋರು ಇರಲ್ಲ. ಈಗ ಟೊಮೊಟೊ ರೋಡ್ ಸುರಿತಾರಲ್ಲ, ಆ ರೀತಿ ಇದು ಪೊಸಿಷನ್ ಇನ್ನೊಂದು 3-4 ವರ್ಷ ಹೋದ್ಮೇಲೆ ಟೊಮೊಟೊ ಸುರಿದಾಗ ಇದು ಸುರಿಯೋ ಪೊಸಿಷನ್ ಬರಬಹುದು ಅಂತ ನನ್ನ ಒಂದು ಲೆಕ್ಕಾಚಾರ. ಈಗ ಸಿಮೆಂಟ್ ಪೋಲ್ ಇಲ್ಲ ಅಂದ್ರೂ ನಾರ್ಮಲ್ ಪೋಲ್ ಅಲ್ಲೇ ಹಾಕ್ಬೋದಾ? ಆಗಲ್ಲ. ಟೈರ್ ಹಾಕಿ ಹಾಕ್ತಾರಲ್ಲ, ಅದೆಲ್ಲ ಟೆಂಪ್ರವರಿ. ಪಕ್ಕ ಸಿಮೆಂಟ್ ಪೋಲು ಇದೇ ಮಾಡಿದ್ರೆ ಲೈಫ್ ಬರೋದು. ಇದು 3 ವರ್ಷ 4 ವರ್ಷದ ಹೆವಿ ಗ್ರೋತ್ ಆಗ್ಬಿಡುತ್ತೆ ಆ ರೀತಿ. ಅವಾಗ ಎಲ್ಲ ಮುರ್ಕೊಂಡ್ಬಿಡ್ತವೆ, ಎಲ್ಲ ಪೋಲೆಲ್ಲ ಬಿದ್ದೋಗುತ್ತೆ, ಕಟ್ ಮಾಡಕ. ಇದು ಎಷ್ಟು ಅಡಿ ಅಂತರಕ್ಕೆ ಹಾಕಿದಿರಿ? ಹೈಟು 5 ಅಡಿ ಇಟ್ಟಿದೀವಿ. 5 ಅಡಿ ಹೈಟ್ ಇಟ್ಟಿದೀವಿ. ಸಾಲಿಂದ ಸಾಲ್ 12 ಅಡಿ ಇಟ್ಟಿದೀವಿ. ಪೋಲಿಂದ ಪೋಲ್ 8 ಅಡಿ ಇಟ್ಟಿದ್ದೀವಿ. ಸೊ ಪ್ರೂನಿಂಗ್ ಯಾವಾಗ ಮಾಡ್ತೀರಿ? ಪ್ರೂನಿಂಗ್ 4 ವರ್ಷ 5 ವರ್ಷಕ್ಕೆ ಒಂದ್ಸರಿ. ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಆಯ್ತು. ಈಗ ಹೈನುಗಾರಿಕೆಯನ್ನ ಮಾಡ್ತಾರೆ. ಇಲ್ಲಿ ಮುರ್ರಾ ಎಮ್ಮೆಗಳಿದೆ, ಈ ಕಡೆ HF ಹಸುಗಳು ಇದೆ. ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ತೀನಿ. ಸರ್, ಮುರ್ರಾ ಎಮ್ಮೆಗಳ ಬಗ್ಗೆ ಮಾಹಿತಿ ಕೊಡಿ. ಯಾವಾಗ ತಂದ್ರಿ? ಇದು ಯಾರು ನಿಮಗೆ ಗೈಡ್ ಮಾಡಿದ್ರು ಇದನ್ನ ತರೋದಕ್ಕೆ? ಇಲ್ಲ, ಮೂಲತಃ ನಾವು ಮೊದಲಿಂದನೂ ನಾವು ದನ ಮೇಯಿಸ್ತೀವಿ. ಈಗ ನಾವು ದಾಳಿಂಬೆ ತೋಟ ಆಗಿದ್ಮೇಲೆ ಏನಾಯ್ತು ಅಂದ್ರೆ, ದಾಳಿಂಬೆ ತೋಟದಲ್ಲಿ ನಾವು ಈ ಕಳೆ ತೆಗಿಯೋಕ್ಕೆ ಕಳೆ ಔಷಧಿ ಏನು ಹೊಡೆಯಲ್ಲ. ತುಂಗೆ ಗರಿಕೆಗೆ ಕಳೆಗೆ ಔಷಧಿ ಹೊಡೆಯಲ್ಲ. ಕಳೆ ಔಷಧಿ ಹೊಡೆದ್ರೆ ತೋಟಕ್ಕೆ, ದಾಳಿಂಬೆ ತೋಟಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಹೊಡೆಯಲ್ಲ. ಆಗ ಹುಲ್ಲು ಯಥೇಚ್ಛವಾಗಿ ಹುಲ್ಲು ಬೆಳೀತಿತ್ತು. ಆ ಹುಲ್ಲನ್ನು ಏನು ಮಾಡೋದು ಅಂತಂದು ಪ್ರಶ್ನೆ ಬಂದಾಗ, ಆಗ ನಾನೇ ಯಾಕೆ ಇನ್ನೂ ಒಂದಷ್ಟು ಎಮ್ಮೆ ಹಸುಗಳು ಜಾಸ್ತಿ ಮಾಡಿ ಈ ನಮ್ಮಲ್ಲಿ ಸಿಗುವಂಥ ಹುಲ್ಲನ್ನ ನಾವೇ ಕಟ್ ಮಾಡಿ ದನಗಳಿಗೆ ಹಾಕಿ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ, ಯಥೇಚ್ಛವಾಗಿ ದಿನ 2 ಟ್ರ್ಯಾಕ್ಟರ್ ಲೋಡು 3 ಟ್ರ್ಯಾಕ್ಟರ್ ಲೋಡು ಹುಲ್ಲು ಸಿಗ್ತಾ ಇತ್ತು. ಆಗ ಇದನ್ನೆಲ್ಲ ವೇಸ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಕಳೆದ ಒಂದು ಏಪ್ರಿಲ್-ಮೇ ತಿಂಗಳಿಂದ ನಾನು ಏನು ಮಾಡಿದೆ ಅಂದರೆ, ಇಲ್ಲಿ ಕೆಂಕೋಟೆ ಕ್ರಾಸಿಂದ ಮುಂದೆ ಗೋಪಾಲ್ ನಾಯ್ಡು ಅನ್ನೋರದೊಂದು ಡೈರಿ ಫಾರಂ ಇದೆ. ಅವರಲ್ಲಿ ಸುಮಾರು ಒಂದು 120 ಹಸುಗಳು, 150 ಎಮ್ಮೆ ಇದೆ. ಅವ್ರ ಹತ್ರ ಹೋಗಿ ಹಂತವಾಗಿ ಒಂದು 3 ಬ್ಯಾಚ್, ಒಂದು 5 ಎಮ್ಮೆ 3 ಬ್ಯಾಚ್ ಎಮ್ಮೆ ತೊಗೊಂಬಂದು ನಾನು ಅವ್ರ ಹತ್ರ ಒಂದು 15 ಎಮ್ಮೆ ತೊಗೊಂಡೆ. ಮತ್ತು ರಾಜಮಂಡ್ರಿಯಿಂದ ಮುಂದೆ ಜಗ್ಗಯ್ಯಪೇಟೆ ಅನ್ನೋ ಒಂದು ಕಡೆ ಹೋಗಿ ಅಲ್ಲಿಂದ ಒಂದು 5-6 ಎಮ್ಮೆ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಈಗೆಲ್ಲ ನಾನು ತಗೊಂಬಂದ್ಮೇಲೆಲ್ಲ ಕರ ಹಾಕಿದ್ದಾವೆ. ಕರ ಹಾಕಿ ಎಲ್ಲ ಹಾಲು ಕರೀತಾ ಇದ್ದಾವೆ. ಎಷ್ಟು ಕರ ಇದಾವೆ ಸರ್? ಈಗ ನಮ್ಮಲ್ಲಿ 17-18 ಕರ ಇತ್ತು. ಮೊನ್ನೆ 1-2 ಕರಾಗ ಏನೋ ಆರೋಗ್ಯ ಸರಿ ಇಲ್ಲ, ಕರ ತೀರೋಯ್ತು. ತೀರೋದಾಗ ಏನಾಯ್ತು, ಎಮ್ಮೆದು ಒಂದು ಸಂಪ್ರದಾಯ ಹೆಂಗಂದ್ರೆ, ಕರ ಮುಂದೆ ಬಿಟ್ರೆ ಹಾಲು ಕರಿಯೋದು, ಇಲ್ಲ ಕರಿಯಲ್ಲ. ಆಗೇನ್ ಮಾಡಿದೆ, ಸತ್ತ ಕರುವುದು ಚರ್ಮ ಸುಲಿಸಿ, ಚರ್ಮ ತಗೊಂಡು ಅದಕ್ಕೆ ಹುಲ್ಲು ಸುತ್ತಬಿಟ್ಟು ಕಟ್ಟಿಟ್ಕೊಂಡಿದ್ದೀವಿ. ಅದನ್ನ ಸತ್ತ ಕರದು ಚರ್ಮ, ಎಮ್ಮೆ ಏನೋ ಹಾಲು ಕರೀಲಿಲ್ಲ ಅಂದಾಗ ಆ ಚರ್ಮ ತಗೊಂಡೋಗಿ ಮುಂದ್ಗಡೆ ತೋರಿಸಿ ಇದು ಮಾಡ್ತೀವಿ. ಆ ಸ್ಮೆಲ್ಗೆ ಹಾಲು ಕರಿಯುತ್ತೆ. ಆ ರೀತಿ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಈಗ ನಮ್ಮಲ್ಲಿ ಒಂದು 18 ಎಮ್ಮೆ ಹಾಲು ಕರೀತಿದೆ, ಒಂದು 9 ಹೊಸ ಹಾಲು ಕರೀತಿದೆ. ಈಗ ಪ್ರತಿದಿನ ಒಂದು 350-360 ಲೀಟ್ರ್ ಹಾಲು ಬರ್ತಾ ಇದೆ. ಬೆಳಗ್ಗೆ ಕರೆದಿದ್ದ ಹಾಲು ನಮ್ಮಲ್ಲೇ ಫ್ರಿಜ್ ಇಟ್ಕೊಂಡಿದ್ದೀವಿ, ಅದರಲ್ಲಿ ಹಾಕ್ಬಿಡ್ತೀವಿ. ಮತ್ತು ಸಾಯಂಕಾಲ ಕರೆದಿದ್ದು ಬೆಳಗ್ಗೆ ಹಾಲು ಆಟೋ ತಗೊಂಬಂದು ಅವರೇ ಗೋಪಾಲ್ ನಾಯ್ಡು ಅವ್ರ ಫಾರಮ್ಗೆ ಅವ್ರಿಗೆ ಕೊಡ್ತಾ ಇದ್ದೀವಿ. ಅವರು ಒಟ್ಟು ಕಲೆಕ್ಟ್ ಮಾಡಿಕೊಂಡು ಬೆಂಗಳೂರಿಗೆ ಸಪ್ಲೈ ಮಾಡ್ತಾರೆ. ಕ್ರಾಂತಿ ಸ್ವೀಟ್ ಅವ್ರಿಗೆ ಸಪ್ಲೈ ಮಾಡಿ ಇದು ಮಾಡ್ತಾರೆ. ಒಂದು ಎಮ್ಮೆ ಎಷ್ಟು ಬಿತ್ತು ಸರ್ ನಿಮಗೆ? ನನಗೆ ಒಂದು ಎಮ್ಮೆ 1,20,000ದಿಂದ 1,50,000ವರೆಗೂ ಬಿದ್ದಿದೆ. ಓಕೆ.
ಸೊ ಇದು ಮೇಂಟೆನೆನ್ಸ್ ಎಲ್ಲ ಮೇಂಟೆನೆನ್ಸ್ ಮಾಮೂಲಿ ಇದಕ್ಕೆ ಓಟ್ಸ್ ಕೊಡ್ತೀವಿ, ಚಕ್ಕೆ ಬೂಸ ಕೊಡ್ತೀವಿ, ಆಮೇಲೆ ಮಿನರಲ್ ಮಿಕ್ಸರ್ ಕೊಡ್ತೀವಿ. ಮತ್ತೆ ಬೆಳಗ್ಗೆ ಹಾಲು ಕರೆದಾದ್ಮೇಲೆ ಮೈಯೆಲ್ಲ ತೊಳೆದ್ಬಿಟ್ಟು ಜೋಳದ್ದು ಸೈಲೇಜ್ ಮಾಡಿದ್ದೀವಿ, ಸೈಲೇಜ್ ಊಟ ಕೊಡ್ತೀವಿ. ಒಂದು 20 ಸೈಲೇಜ್ ಕೊಡ್ತೀವಿ. ಮತ್ತೆ ಆಮೇಲೆ ತೋಟದಲ್ಲಿ ಜೋಳದ ಕಡ್ಡಿ ಬೆಳೆದಿದ್ವಿ, ಜೋಳದ ಕಡ್ಡಿ ನೇಫಿಯರ್ ಹುಲ್ ತಗೊಂಬಂದು ಕಟ್ ಮಾಡಿ 2ನೇ ಟೈಮ್ ಅದು ಕೊಡ್ತೀವಿ. ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಒಂದ್ಸರ್ತಿ 3ನೇ ಫೀಡಿಂಗ್ ಮಾಡ್ತೀವಿ. ಇದ್ರದ್ದು ವಿಶೇಷತೆ ಏನು ಸರ್ ಮುರ್ರಾದ ವಿಶೇಷತೆ ಏನಂದ್ರೆ ಚಿಕ್ನೆಸ್ ಜಾಸ್ತಿ ಇರುತ್ತೆ, ಹಾಲು ಗಟ್ಟಿ ಇರುತ್ತೆ, A2 ಹಾಲು ಈಕ್ವಲ್ ಬರುತ್ತೆ. ಹಸು ಹಾಲು 10 ಲೀಟರ್ ಬದಲು ಇದು 5 ಲೀಟರ್ ಸಾಕು. ಹಸು ಜಾಸ್ತಿ ಹಿಡಿದು ಬರುತ್ತೆ ಅಂದರೆ ಫ್ಯಾಟ್ನೆಸ್ ಕಡಿಮೆ ಇರುತ್ತೆ, ಇದು ಕಡಿಮೆ ಬರುತ್ತೆ, ಫ್ಯಾಟ್ನೆಸ್ ಜಾಸ್ತಿ ಇರುತ್ತೆ. ಈ ಸಿಟಿ ಕಡೆ ಎಲ್ಲ ಇದು 80 ರಿಂದ 100 ರೂಪಾಯಿ ಮಾರಾಟ ಆಗ್ತಿದೆ. ಡಿಮ್ಯಾಂಡ್ ಇದೆ ಈ ಎಮ್ಮೆ, ಮುರ್ರಾ ಎಮ್ಮೆ ಹಾಲಿಗೆ ಭಾರಿ ಬೇಡಿಕೆ ಇದೆ, ಇದಿದೆ. ಈಗ ನಾವು ಗ್ರ್ಯಾಜುಯಲ್ ಆಗಿ ಈಗ 350 ಲೀಟ್ರ್ ಇದೆ, ಮುಂದೆ ಒಂದು 500 ಲೀಟ್ರಿಗೆ ಇನ್ನೂ ಇಂಪ್ರೂವ್ ಮಾಡಿಕೊಂಡು ನಾವೇ ಡೈರೆಕ್ಟ್ ಆಗಿ ಬೆಂಗಳೂರು ಸಪ್ಲೈ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಡೈಲಿ ನಾವು 50 ರೂಪಾಯಿ ಲೀಟರ್ ಹಂಗೆ ಕೊಡ್ತಿದ್ದಾರೆ. 350ರಿಂದ 1750, 1800 ರೂಪಾಯಿ ಪ್ರತಿದಿನ ಸಂಪಾದನೆ ಬರುತ್ತೆ. ಇದು HF ಹಸುಗಳು. ಹಾಲು ಜಾಸ್ತಿ ಬರುತ್ತೆ, ಫ್ಯಾಟ್ ಅಂಶ ಕಡಿಮೆ ಇರುತ್ತೆ. ನಮ್ಮ ಬೆಂಗಳೂರು KMF ಡೈರಿ ಅವ್ರಿಗೆ ನಮ್ಮ ಡೈರಿ ಕೊಟ್ಟರೆ 33 ರೂಪಾಯಿ ಕೊಡ್ತಾರೆ. HF ಹಸುಗಳು ಇದು ಇಲ್ಲೇ ಲೋಕಲಲ್ಲೇ ತಗೊಂಡಿದ್ದೀವಿ, ನಮ್ಮಲ್ಲಿ ಹಳ್ಳಿಪಳ್ಳಿಯಲ್ಲಿ. ಸರ್, ಈಗ ಹೈನುಗಾರಿಕೆ ಮಾಡಬೇಕು ಅಂತ ಇರೋರಿಗೆ ಮುರ್ರಾ ಸಾಕಿದ್ರೆ ಒಳ್ಳೇದಾ ಅಥವಾ HF ಸಾಕಾ, ಹೇಗೆ? ಅದೇ ಮೇಡಮ್, 2 ಥರ ಒಂದು ಅನುಕೂಲ ಅನಾನುಕೂಲ ಇದೆ. ಮುರ್ರಾ ಎಮ್ಮೆ ಸಾಕಿದ್ರೆ ಮುರ್ರಾ ಎಮ್ಮೆ ಹಾಲು ಬರೋದು ಕಡಿಮೆ, 8 ರಿಂದ 10 ಲೀಟರ್ ಬರುತ್ತೆ ಟೈಮ್. ಅದಕ್ಕೆ ಬೇಡಿಕೆ ಜಾಸ್ತಿ, ಬೆಲೆ ಜಾಸ್ತಿ, ಇದಕ್ಕೆ ಫ್ಯಾಟ್ ಅಂಶ ಜಾಸ್ತಿ ಬರುತ್ತೆ. ಅದೇ HF ಹಸು ಆದರೆ 12 ರಿಂದ 15, 18 ಲೀಟರ್ವರೆಗೂ ಬರುತ್ತೆ. ಬಟ್ ಇದಕ್ಕೆ ಫ್ಯಾಟ್ ಅಂಶ ಕಡಿಮೆ ಇರುತ್ತೆ, ಅದರಿಂದ ರೇಟು ಕಡಿಮೆ. ಇದಕ್ಕೆ ಬೆಂಗಳೂರು ಡೈರಿಯವರು 33 ರೂಪಾಯಿ, 34 ರೂಪಾಯಿ ಕೊಡ್ತಾರೆ. ಇದು ಬೆಂಗಳೂರು ಡೈರೆಕ್ಟಾಗಿ ಕೊಟ್ಟರೆ ಗ್ರಾಹಕರಿಗೆ 70-80 ರೂಪಾಯಿ ಕೊಡ್ತಾರೆ 1 ಲೀಟ್ರ್. ಸೊ ಕರು ಎಷ್ಟು ಸಿಗುತ್ತೆ ಸರ್? ಕರು ಅಲ್ಲ, ಪ್ರತಿಯೊಂದು ಎಮ್ಮೆಗೂ ಕರು ಇದೆ. ಇದು ಕರ ಇದೆ. ಅದೇ ಕರ ಸತ್ತಾಗ ಆ ರೀತಿ ಮಾಡ್ತೀವಿ, ಚರ್ಮ ಸುಲಿದು ಇಟ್ಕೊಳ್ತೀವಿ. ಆರೋಗ್ಯ ಹೆಚ್ಚು ಕಮ್ಮಿಯಾಗಿ ಬೇದಿಯಾಗಿ ಇನ್ನೊಂದಾಗಿ ಮತ್ತೆ ಕರ ಸತ್ತರೆ ಅದನ್ನ ಕರನ ವೇಸ್ಟ್ ಮಾಡೋದು. ಇದಕ್ಕೆ ಹುಷಾರ್ ತಪ್ಪೋದು ಅಂದ್ರೆ ಏನಾದ್ರು ಕಾಯಿಲೆ ಬರೋದು ಆ ಥರದ್ದು? ಟೆಂಪ್ರೇಚರ್ ಇರುತ್ತೆ, ಟೆಂಪ್ರೇಚರ್ ಬರುತ್ತೆ. ಆವಾಗ ವಾತಾವರಣ ಟೆಂಪ್ರೇಚರ್ ಬರುತ್ತೆ. ಅದಕ್ಕೊಬ್ಬ ಡಾಕ್ಟರ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಅವ್ರು ಎವರಿ ಡೇ ಬಂದು ಒಂದು ಸಂಜೆ ಒಂದು ರೌಂಡ್ ಹಾಕೊಂಡು ಹೋಗ್ತಾರೆ. ಈಗ ಕರು ಹಾಕೋದಕ್ಕೆ ಈಗ ಕೋಣ ಏನಾದ್ರು ಇಟ್ಕೊಂಡ್ರೆ? ಕೋಣ ಇಟ್ಕೊಂಡಿಲ್ಲ, ಪಕ್ಕದಲ್ಲಿ ಫಾರಮ್ ಅಲ್ಲಿ ಕೋಣ ಇದೆ, ಅಲ್ಲಿ ತಗೊಂಡೋಗಿ ಕೋಣ ಬಿಡಿಸ್ಕೊಂಡು ಅಲ್ಲಿಗೆ ಹೋಗ್ತೀವಿ. ಈಗ ನಾವೇ ಕೋಣ ತರಕ್ಕೆ ಈಗ ಈ ತಿಂಗಳು 15ನೇ ತಾರೀಕು ಹರಿಯಾಣ ಹೋಗ್ತಾ ಇದ್ದೀನಿ ಕೋಣ ಒಂದು ತಗೊಂಬರಕ್ಕೆ. ಸೊ ಕರು ಎಷ್ಟು ದಿವಸದ ಕರುಗಳು ಅವೆಲ್ಲ? ಅವೆಲ್ಲ ಒಂದು 6 ತಿಂಗಳಿದೆ, 3 ತಿಂಗಳಿದೆ, 2 ತಿಂಗಳಿದೆ, ಡಿಫ್ರೆನ್ಸ್ ಇದೆ. ಮುರ್ರಾ ಎಮ್ಮೆ ಹಾಗೆ HF ಹಸುಗಳ ಬಗ್ಗೆ ತಿಳ್ಕೊಂಡ್ರಿ. ಈಗ ಪೌಲ್ಟ್ರಿ ಫಾರ್ಮ್ಗೆ ಹೋಗೋಣ. ಯಾವ ತರ ಕೋಳಿ ಸಾಕಾಣಿಕೆನ ಮಾಡ್ತಾರೆ, ಏನು ಎತ್ತ ಅಂತ ತಿಳ್ಕೊಳ್ಳೋಣ ಬನ್ನಿ. ಪೌಲ್ಟ್ರಿ ಫಾರ್ಮ್ ಇದು ಅಂದ್ರೆ ಇಲ್ಲಿ ಮೊಟ್ಟೆಗಳು ಅಂದ್ರೆ ನೆಕ್ಸ್ಟ್ ಬಾಯ್ಲರ್ ಕೋಳಿಗೆ ಬೇಕಾಗುತ್ತೆ ಅಂತ ಮೊಟ್ಟೆಗಳು ತಯಾರಾಗುತ್ತೆ ಇಲ್ಲಿ. ಯಾವೊಂದು ಇದು ಸರ್, ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಸರ್. ಇದು ಬ್ರೀಡರ್ ಫಾರಮ್ ಅಂತ ಹೇಳ್ತೀವಿ ಇದಕ್ಕೆ. ಇದು ಮೊಟ್ಟೆ ಇದು ತಗೊಂಡು ಮತ್ತೆ ಹ್ಯಾಚರಿಗೆ ಹೋಗಿ ಮರಿ ಮಾಡಿಸಿ ಬಾಯ್ಲರ್ ಕೋಳಿ ಆಗುತ್ತೆ, ಮಾಂಸದ ಕೋಳಿ ಆಗುತ್ತೆ. ಇದು ಮಾಂಸದ ಕೋಳಿ ತಾಯಿ ಮೊಟ್ಟೆ ಇಡೋ ಕೋಳಿ, ಇದು ಬ್ರೀಡರ್ ಫಾರಮ್ ಅಂತ ಹೇಳ್ತೀವಿ. ಸರ್, ಇದು ಯಾವ ಕೋಳಿ ಇದು? ಇದು VHL ಕಂಪ್ನಿದು. VHL ಕಂಪ್ನಿ, ವೆಂಕಾವ್ ಕಂಪ್ನಿದು ಬ್ರೀಡರ್ ಇದು. ಓಕೆ. ಇದು ಎಷ್ಟು ದಿವಸ ಮೊಟ್ಟೆ ಆಗುತ್ತೆ ಸರ್? ಎಷ್ಟು ದಿವಸ? ಇದು 1 ಡೇ ಚಿಕ್ಕಿಂದ 6 ತಿಂಗಳವರೆಗೂ ಬೇರೆ ಶೆಡ್ ಅಲ್ಲಿ ಸಾಕ್ತೀವಿ. ಇದು ಎಷ್ಟು ದಿವಸದವರೆಗೂ? 1 ಡೇ ಚಿಕ್ಕಿಂದ 16ನೇ ವಾರ ಅಂದ್ರೆ 4 ತಿಂಗಳು ಬೇರೆ ಶೆಡ್ ಅಲ್ಲಿ ಸಾಕಿರ್ತೀವಿ. 16ನೇ ವಾರ ಆದ್ಮೇಲೆ ಈ ಶೆಡ್ ತಗೊಂಬಂದು ಬಿಡ್ತೀವಿ. 24ನೇ ವಾರದಲ್ಲಿ ಅಲ್ಲಿ 2 ತಿಂಗಳು ಇಲ್ಲಿ ಸೆಟ್ರೇಟ್ ಆಗುತ್ತೆ, ಇಲ್ಲಿ ನೀರು ವಾತಾವರಣ ಇದಕ್ಕೆ. ಆಮೇಲೆ 24ನೇ ವಾರದಿಂದ ಮೊಟ್ಟೆ ಪ್ರೊಡಕ್ಷನ್ ಶುರುವಾಗುತ್ತೆ. ಮೊಟ್ಟೆ ಬರೋಕ್ಕೆ 24ನೇ ವಾರದಿಂದ 68ರಿಂದ 70ನೇ ವಾರದವರೆಗೂ ಮೊಟ್ಟೆ ಕೊಡುತ್ತೆ. 70 ವಾರ ಆದ್ಮೇಲೆ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಹಾಗಿದನ್ನ ಮಾರ್ಕೆಟಿಗೆ ಇದು ರಾಣಿ ಬಾಯ್ಲರ್ ಅಂತ ಮಾಡ್ತಾರೆ ಮಾರ್ಕೆಟಲ್ಲಿ, ಅದೇ ಕೋಳಿ ಇದು. ಮತ್ತೆ ಕಟಿಂಗ್ ಹೋಗುತ್ತೆ. ಹೆಚ್ಚಿಗೆ ಇದು ಕೇರಳ ಮತ್ತು ಆಂಧ್ರ ಹೊರಟೋಗುತ್ತೆ ಈ ಕೋಳಿಗಳ. ಈ ಕಡೆ ಇರೋದೆಲ್ಲ ಗಂಡು ಕೋಳಿಗಳ? ಇದು ಗಂಡು ಕೋಳಿ. 1:10.
10 ಹೆಣ್ಣು ಕೋಳಿ, 1 ಗಂಡು ಕೋಳಿ ಇಟ್ಕೊಂಡಿರ್ತೀವಿ. 10 ಹೆಣ್ಣು ಕೋಳಿಗೆ 1 ಗಂಡು ಕೋಳಿ. ಓಕೆ. ಯಾವ ಟೈಮಲ್ಲಿ ಬಿಡ್ತೀರಿ ಸರ್ ಬ್ರೀಡಿಂಗ್ಗೆ? ಬ್ರೀಡಿಂಗ್ ಬಿಡಲ್ಲ, ಮಧ್ಯಾಹ್ನ ಆಫ್ಟರ್ ಲಂಚ್ ಆದ್ಮೇಲೆ ಗಂಡು ಕೋಳಿ ಹಿಡ್ಕೊಂಡು ಅದರಿಂದ ಗುದದ್ವಾರದಿಂದ ವೀರ್ಯ ಕಲೆಕ್ಟ್ ಮಾಡಿ ಇಲ್ಲಿ ಕಲೆಕ್ಟ್ ಮಾಡ್ತೀವಿ. ಮತ್ತೆ ಇಲ್ಲಿ ಹೆಣ್ಣು ಕೋಳಿಗೆ ಇಂಜೆಕ್ಟ್ ಮಾಡ್ತೀವಿ. ಓಕೆ. ಕ್ರಾಸಿಂಗ್ ಓಕೆ. ಅದನ್ನ ಮೀಟ್ ಮಾಡಕ್ ಬಿಡಲ್ಲ, ಆರ್ಟಿಫಿಷಿಯಲ್ ಮ್ಯಾನ್ಯುಯಲ್ ಮಾಡ್ತೀವಿ. ಓಕೆ ಓಕೆ. 30,000 ಹೆಣ್ಣು ಕೋಳಿಗೆ 10,000 ಗಂಡು ಕೋಳಿ ಇರುತ್ತೆ. 30 ಇವಾಗ ಟೋಟಲ್ ಇಲ್ಲಿ 30,000. 30,000 ಹೆಣ್ಣು ಕೋಳಿಗೆ 3,000 ಗಂಡು ಕೋಳಿ. 3,000 ಗಂಡು ಕೋಳಿ ಇರುತ್ತೆ. ಓಕೆ. ಸೊ ಇದು ಮೊಟ್ಟೆ. ಆ ಮೊಟ್ಟೆ ನೋಡಿ, ಬೆಳಗ್ಗೆಯಿಂದ ಮೊಟ್ಟೆ ಬಂದಿರೋದು ಕಲೆಕ್ಷನ್ ಮಾಡಿಬಿಟ್ಟು ಕ್ಲೀನಿಂಗ್ ಮಾಡಿಬಿಟ್ಟು ಇದನ್ನ ಪ್ಯಾಕ್ ಮಾಡಿ AC ರೂಮ್ ಕಳ್ಸಿಕೊಡ್ತಾರೆ. ಓಕೆ. AC ರೂಮಲ್ಲಿ ಇಡ್ತೀವಿ. ಎಷ್ಟು ಖರ್ಚು ಬಿದ್ದಿದೆ ಸರ್ ನಿಮ್ಗೆ ಇದಕ್ಕೆ? 2007 ಅಲ್ಲಿ ಮಾಡಿದ್ದು. ನನಗೆ ಇದು ಈ ಯೂನಿಟ್ ಮಾಡಲಿಕ್ಕೆ 2,30,00,000 ಖರ್ಚಾಗಿದೆ 2007 ಅಲ್ಲಿ. ಇವಾಗ ಈಗ 5.5 ಕೋಟಿ ಆಗುತ್ತೆ. ಸೊ ಈಗ ನೀವು ಇಂಜೆಕ್ಟ್ ಮಾಡಿ ಎಷ್ಟು ದಿವಸಕ್ಕೆ ಮೊಟ್ಟೆ ಬಿಡುತ್ತೆ ಸರ್? ದಿನ ಮೊಟ್ಟೆ ಬರ್ತಾ ಇರ್ತೀವಿ. ದಿನ ಮೊಟ್ಟೆ ಬರ್ತಾನೆ ಇರುತ್ತೆ. ನಾವು ಇದು ಮಾಡಲಿಲ್ಲ ಅಂದ್ರೆ ಅದು ಹ್ಯಾಚಿಯಲ್ಲಿ ಮರಿ ಆಗಲ್ಲ, ಅನ್ಫರ್ಟಿಲಿಟಿ ಆಗುತ್ತೆ. ಸೊ ಡೈಲಿ ಎಷ್ಟು ಮೊಟ್ಟೆ ಸಿಗುತ್ತೆ ಸರ್? 11,000 ಕೋಳಿ ಇರುತ್ತೆ. 11,000 ಕೋಳಿಗೆ ನಮ್ಗೆ ಅವ್ರು ಒಳ್ಳೆ ಪೀಕ್ ಅಂದ್ರೆ 8,000 ಮೊಟ್ಟೆ ಬರುತ್ತೆ. ಈ ರೀತಿ 3 ಶೆಡ್ ಇದೆ. 11 into 3 33,000 ಕೆಪಾಸಿಟಿ ಶೆಡ್ಸ್ ಇದೆ. ಇದಕ್ಕೆ ರೋಗ ಎಲ್ಲ ಇದೆ, ಬರುತ್ತೆ. ಪ್ರಿಕಾಷನ್ ಎವರಿ ವೀಕ್ ಎವರಿ ಮಂತ್ ಅದಕ್ಕೆ ಏನ್ ಮೆಡಿಸಿನ್ ಹೋಗ್ಬೇಕು ಅದು ಮಾಡ್ತಾ ಇರ್ತೀವಿ. ಎಲ್ಲಿಗೆ ಮಾರಾಟ ಮಾಡ್ತೀರಿ? BHL ಕಂಪನಿಯವರು ಪ್ರತಿ ವೀಕು ಅವ್ರದ್ದು ರೇಟ್ ಫಿಕ್ಸ್ ಮಾಡ್ತಾರೆ. ಹೆಸರು ರೂಮಲ್ಲಿ ಸ್ಟಾಕ್ ಇಡ್ತೀವಿ. ಅವರು ಆರ್ಡರ್ ನೋಡ್ಕೊಂಡು ಕಂಪನಿಯವ್ರು ಬಂದು ತಗೊಂಡು. ಈ ಮೊಟ್ಟೆ ಬೆಳೆಯೋದು ನಮ್ಮ ಸೌತ್ ಅಲ್ಲಿ ಮಾತ್ರ, ನಾರ್ತ್ ಅಲ್ಲಿ ಬೆಳೆಯಕ್ಕಾಗಲ್ಲ. ಈಗ ಇದನ್ನ ಕಂಪನಿಯವರು ತಗೊಂಡು ಹೋಗ್ತಾರೆ. ಮೊಟ್ಟೆ ಬೇಕು ಅಂದವ್ರಿಗೆ ಬರೀ ಮೊಟ್ಟೆನೂ ಕೊಡ್ತೀರಾ? ತಿನ್ನಕ್ಕೆ ಯಾವ್ದು ಕೊಡ್ತಿದ್ರೆ ಅನ್ಶೇಪ್ ಇರುತ್ತೆ, ಅನ್ಶೇಪ್ ಇರುತ್ತೆ. ಮತ್ತೆ ನೋಡಿ ಮೊಟ್ಟೆ ಇಲ್ಲಿ ಇಟ್ಬಿಟ್ಟು ಹಿಂಗೆ ಈಚೆ ಬರುವಾಗ ಟಚ್ ಆಗುತ್ತೆ, ಕ್ರಾಕ್ ಆಗುತ್ತೆ. ಅದನ್ನು ನೋಡಿ ವೇಸ್ಟ್ ಆಯ್ತದೆ. ಇದೆಲ್ಲ ತಿನ್ನಕ್ಕೆ ಕೊಡ್ತೀರಾ? ಇದರದೆಲ್ಲ ತಿನ್ನಕ್ ಕೊಟ್ಬಿಡ್ತೀರಾ? ಸೊ ಈ ತರ ನೀಟಾಗಿರೋದನ್ನ ಮರಿ ಕಳಿಸ್ತೀರಾ? ಈ ತರ ಒಂದ್ ಸ್ವಲ್ಪ ಹೊಡೆದಿರೋದು ಮಾಡಿದ್ರೆ ತಿನ್ನಕ್ ಕಳಿಸ್ಬಿಡ್ತೀರಾ? ಕಂಬಿ ಟಚ್ ಆಗಿದ್ಮೇಲೆ ಕಾಲಿದಾಗ ಡ್ಯಾಮೇಜ್ ಆಗುತ್ತೆ. ಇದು ಬ್ರೀಡರ್ ಫಾರ್ಮ್, ಬ್ರೀಡರ್. ಆಮೇಲೆ ಇದು ಕಂಪನಿಗೆ CBF ಮಾಡೋದು, ಕಾಂಟ್ರಾಕ್ಟ್ ಬ್ರೀಡಿಂಗ್ ಫಾರಮ್ ಅಂತ. ಕಾಂಟ್ರಾಕ್ಟ್ ಬ್ರೀಡಿಂಗ್ ಫಾರ್ಮ್ ಕೋಳಿ ಕಂಪನಿಯವರೇ ಕೊಡ್ತಾರೆ, ಫೀಡ್ ಅವರೇ ಕೊಡ್ತಾರೆ, ಮೆಡಿಸಿನ್ ಕೊಡ್ತಾರೆ. ನಮ್ಮ ರೈತರ ಕಡೆಯಿಂದ ಶೆಡ್ಡು, ಲೈಟಿಂಗು, ನೀರು, ಲೇಬರು ಇಷ್ಟು ನಾವು ಕೊಡ್ಬೇಕು. ನಾವು ಸೇರಿದಾಗ ಜಾಯಿನ್ ಆದಾಗ ಒಂದು ಮೊಟ್ಟೆ ₹1.20 ಕೊಡ್ತಿದ್ರು. ಈಗ ₹3 ರೈಸ್ ಆಗಿದೆ. ಸರ್, ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಶ್ರದ್ಧೆಯಿಂದ ಮಾಡಿದ್ರೆ ಯಾವ್ದ್ರಲ್ಲೂ ಲಾಸ್ ಏನಾಗಲ್ಲ. ಬಟ್ ಒಂದೇ ಬೆಳೆನ ನಮ್ಗೆ ಹಚ್ಕೊಬಾರ್ದು. 2-3 ಥರ ಬೆಳೆಗಳು ಬೆಳೆಯಕ್ಕೆ ನೋಡ್ಬೇಕು. ಒಂದು ಬೆಳೆಯಲ್ಲಿ ಲಾಸ್ ಆದ್ರೂ ಇನ್ನೊಂದು ಬೆಳೆಯಲ್ಲಿ ರಿಕವರಿ ಆಗುತ್ತೆ. ಅದರಿಂದ ಶ್ರಮ ಪಡಬೇಕು. ಶ್ರಮ ಪಟ್ಟು ಮಾಡಿದಾಗ ಲಾಭ ಉಂಟು. ಶ್ರಮ ಪಡ್ದಿರ ಮಾಡಿದ್ರೆ ಲಾಭ ಬರ್ಬೇಕಂದ್ರೆ ಬರಲ್ಲ. ಇವತ್ತು ನಾವು ಯಾರಿಗೂ ಹಂಚ್ಬೇಕಾದಿಲ್ಲ, ಯಾರಿಗೂ ಒಂದು ಸೆಲೆಕ್ಟ್ ಹೊಡಿಬೇಕಾದಿಲ್ಲ. ನಮ್ಮ ಸ್ವತಂತ್ರ ನಮ್ಮ ಕಾಲ ಮೇಲೆ ನಾವು ನಿಲ್ಸ್ಕೊಂಡು ನಾವು ಜೀವನ ಮಾಡ್ತಿದ್ವಿ. ನಾವು ಜೀವನ ಮಾಡ್ತಿದ್ವಿ. 10 ಜನ ಕೆಲಸ ಕೊಟ್ಟು ನಾವು ಟೋಟಲ್ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್? ಒಂದು 100ರಿಂದ 120 ಜನ ಕೆಲಸ ಮಾಡ್ತಿದ್ದಾರೆ. ಸೊ ಡ್ರ್ಯಾಗನ್ ಫ್ರೂಟು, ದಾಳಿಂಬೆ ಮತ್ತು ಇದು ಎಲ್ಲದರಿಂದ ಟೋಟಲ್ ನಿಮ್ಮ ವಾರ್ಷಿಕ ಆದಾಯ ಎಷ್ಟಿದೆ ಸರ್? ಇರುತ್ತೆ. ಎಲ್ಲ ಖರ್ಚು ಹೋಗಿ ವಾರ್ಷಿಕ ಆದಾಯ 4-5 ಕೋಟಿ ಇರುತ್ತೆ. ಅದು ಖರ್ಚು ಎಲ್ಲ ಹೋಗಿ ನನಗೆ ಒಂದು 50ರಿಂದ 1 CR ವರೆಗೂ ಉಳಿಯುತ್ತೆ ಒಂದು ವರ್ಷಕ್ಕೆ. ಇದೆಲ್ಲ ಮಾಡಿರೋದು ಕೆನರಾ ಬ್ಯಾಂಕ್ ಚಿಕ್ಕಬಳ್ಳಾಪುರ ಶಾಖೆಯಲ್ಲಿ ಲೋನ್ ತಗೊಂಡೆ ಮಾಡಿರೋದು. ಇನ್ ಟೈಮ್ಗೆ ಅವರು ಬ್ಯಾಂಕ್ ಲೋನ್ ಕೊಟ್ಟಿದ್ದಾರೆ. ನಾನು ಇನ್ ಟೈಮ್ ಬ್ಯಾಂಕ್ ಲೋನ್ ತೀರಿಸಿ ಈಗ ನಾನು ಗ್ರಾಹಕರಲ್ಲಿ ನಂಬರ್ 1 VIP ಗ್ರಾಹಕ ಅನ್ಕೊಂಡಿದ್ದೀನಿ ಚಿಕ್ಕಬಳ್ಳಾಪುರ ಕೆನರಾ ಬ್ಯಾಂಕ್ ಶಾಖೆಯಿಂದ. ಸರ್, ಇನ್ನು ಇದೇ ರೀತಿ ಇನ್ನು ಹೆಚ್ಚೆಚ್ಚು ಜನಕ್ಕೆ ನೀವು ಉದ್ಯೋಗ ಕೊಡೋ ತರ ಆಗ್ಲಿ, ಇನ್ನು ಕೃಷಿ ಕ್ಷೇತ್ರದಲ್ಲಿ ಇನ್ನು ಹೆಚ್ಚಿನ ಸಾಧನೆಯನ್ನ ನೀವು ಮಾಡೋ ತರ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನೋಡ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿದ್ವಿ. ಸೊ ನಾರಾಯಣ ಸ್ವಾಮಿ ಅವರ ತೋಟ, ಇಲ್ಲಿ ಹೈನುಗಾರಿಕೆ HF ಮತ್ತೆ ಮುರ್ರಾ ತಳಿಯ ಹೈನುಗಾರಿಕೆಯನ್ನ ಮಾಡ್ತಾರೆ. ಸೊ ಮನ್ಸು ಮಾಡಿದ್ರೆ ಯಾವುದು ಕೂಡ ಕಷ್ಟ ಅಲ್ಲ. ಅಂಡ್ ಇದು ಎಲ್ಲವೂ ಕೂಡ ಒಂದು ರಾತ್ರಿಲಿ ಆಗಿರುವಂತಹ ಸಾಧನೆ ಅಲ್ಲ. ಸೊ ದೊಡ್ಡ ರೈತರೇ ಇಲ್ಲ ಅಂತಲ್ಲ, ಬಟ್ ಇದು ಯಾವುದು ಕೂಡ ಒಂದು ರಾತ್ರಿಲಿ ಆಗಿರೋದಲ್ಲ. ಸಾಕಷ್ಟು ವರ್ಷಗಳ ಶ್ರಮ ಇದೆ.
ಸೊ ಶ್ರಮ ಪಟ್ರೆ ಯಾವುದು ಕೂಡ ಹಾಗೆ ಕೈ ಹಿಡಿಯರಲ್ಲ ಅಂತ ಹೇಳಕ್ಕಾಗಲ್ಲ. ಶ್ರಮ ಪಟ್ರೆ ಯಶಸ್ಸು ಅನ್ನೋದು ಸದಾ ನಮ್ಮ ಬೆನ್ನ ಹಿಂದೆ ಇದ್ದೇ ಇರುತ್ತೆ ಅನ್ನೋದಕ್ಕೆ ಈ ಒಂದು ಸಂಚಿಕೆಯ ಈ ಮಾದರಿ ರೈತ ಸಾಕ್ಷಿ ಅಂತ ಹೇಳ್ತಾ, ಬಹುಶಃ ನಿಮ್ಗೆ ಸಾಕಷ್ಟು ಮಾಹಿತಿ ಈ ಸಂಚಿಕೆಯಲ್ಲಿ ಸಿಕ್ಕಿದೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಈ ಕಾರ್ಯಕ್ರಮದ ಕಡೆಯಲ್ಲಿ ನಾರಾಯಣ ಸ್ವಾಮಿ ಅವರ ದೂರವಾಣಿ ಸಂಖ್ಯೆ ಹಾಗೂ ವಿಳಾಸವನ್ನ ಡಿಸ್ಪ್ಲೇ ಮಾಡ್ತೀವಿ. ಸೊ ನೋಟ್ ಮಾಡ್ಕೊಳ್ಳಿ, ನೀವು ಅವ್ರ ಹತ್ರ ಕಾಲ್ ಮಾಡಿ ನಿಮ್ಗೆ ಬೇಕಾಗಿರುವಂತಹ ಮಾಹಿತಿಯನ್ನ ಪಡ್ಕೊಳ್ಬಹುದು. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ನಾನು ನಿಮ್ಮನ್ನ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.